ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನೋಟ್ಸನ್ನು ಹೇಳ್ಕೊಡ್ತೀನಿ. ಪಾಶ್ಚಾತ್ಯ ರಿಲಿಜನ್ಗೆ ಸಂಬಂಧಿಸಿದಂತೆ ನೋಡಿ, ಪ್ರಮುಖ ರಿಲಿಜನ್ಗಳಲ್ಲಿ ಮುಖ್ಯವಾದವು ಯಹೂದಿ, ಪಾರ್ಸಿ, ಕ್ರೈಸ್ತ ಮತ್ತು ಇಸ್ಲಾಂ. ಇವುಗಳನ್ನು ಸೆಮೆಟಿಕ್ ರಿಲಿಜನ್ ಅಂತ ಕರೀತಾರೆ. ಯಾವುದು? ಸೆಮೆಟಿಕ್ ರಿಲಿಜನ್. ಓಕೆ, ಯಹೂದಿ ರಿಲಿಜನ್ ಬಗ್ಗೆ ನೋಡಿ, ಇಂಪಾರ್ಟೆಂಟ್ ಪಾಯಿಂಟು. ಏಕದೇವನಲ್ಲಿ ನಂಬಿಕೆ ಇಟ್ಟಿರಬೇಕು. ದೇವರ ಸಂದೇಶವನ್ನು ದೇವದೂತನೊಬ್ಬ ಅಂದರೆ ಪ್ರವಾದಿ ಹೇಳುವನೆಂಬ ವಿಚಾರದಲ್ಲಿ ನಂಬಿಕೆ ಇಟ್ಟಿರಬೇಕು. ಪ್ರವಾದಿಯ ಚಿಂತನೆಗಳನ್ನು ಬರೆದಿಟ್ಟ ಒಂದು ಪವಿತ್ರ ಗ್ರಂಥ ಇರಬೇಕು. ಇಡೀ ಸಮುದಾಯವು ಪ್ರವಾದಿಯಿಂದ ಹೇಳಲ್ಪಟ್ಟ ನಿರ್ದಿಷ್ಟ ವಿಧಿ ನಿರ್ದೇಶಗಳನ್ನು ನಿಷೇಧಗಳನ್ನು ಪಾಲಿಸಬೇಕು, ನಿಯಮಗಳನ್ನು ಪಾಲಿಸಬೇಕು. ಸಾಮೂಹಿಕ ಪ್ರಾರ್ಥನೆ ಮಾಡಬೇಕು ಹಾಗೂ ಸಾಮೂಹಿಕ ಪ್ರಾರ್ಥನೆ ಮಾಡಲು ಒಂದು ನಿರ್ದಿಷ್ಟ ಸ್ಥಳ ಸೇರಬೇಕು. ಇದು ರಿಲಿಜನ್ನ ಒಂದು ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಇದನ್ನು ಈ ಒಂದು 5 ಪಾಯಿಂಟ್ಸ್ಗಳನ್ನು. ಓಕೆ ನೋಡಿ, ಅತಿ ಹಳೆಯ ರಿಲಿಜನ್ ಯಾವುದು? ಯಹೂದಿ ಅಥವಾ ಜುಡಾಯಿಸಮ್. ಯಾವುದು ಅತಿ ಹಳೆಯದು? ಯಹೂದಿ ಅಥವಾ ಜುಡಾಯಿಸಮ್. ಇದು ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಈಗ ನೋಡಿ, ಈ ರಿಲಿಜನ್ ಏನು ಜುಡಾಯಿಸಮ್ ಯಹೂದಿ ಇದೆ, ಈ ರಿಲಿಜನ್ನ ಅನುಯಾಯಿಗಳನ್ನು ಜ್ಯೂಸ್ ಅಂತ ಕರೀತಾರೆ ಅಥವಾ ಯಹೂದ್ಯರು ಅಂತ ಕರೀತಾರೆ. ನೋಡಿರಿ, ಅಬ್ರಾಹಂ ಅಥವಾ ಇಬ್ರಾಹಂ ಇವರ ಮೂಲ ಪುರುಷ ಯಹೂದಿಯವ್ರದ್ದು ಮೊಸೆಸ್ ಪ್ರವಾದಿ. ಓಕೆ, ನೆಕ್ಸ್ಟ್ ನೋಡೋಣ. ಯಹೂದ್ಯರ ರಿಲಿಜನ್ ಗ್ರಂಥಗಳಾದ ಟೋರಾಗಳು ಈ ಸಮಯದಲ್ಲಿ ಬರೆಯಲ್ಪಟ್ಟು. ಯಹೂದ್ಯರ ರಿಲಿಜನ್ ಗ್ರಂಥ ಯಾವುದಪ್ಪ ಅಂದರೆ ಟೋರಾಗಳು. ಓಕೆ, ಕ್ರಿಶ್ಚಿಯಾನಿಟಿ ಅದಲ್ಲ, ಅದನ್ನು ಬೋಧಿಸಿದಂಥ ಯೇಸು ಕ್ರಿಸ್ತ ಮೂಲತಃ ಯಹೂದಿ ಜನಾಂಗದಿಂದಲೇ ಬಂದವರು. ಓಕೆ, ಇಸ್ರೇಲ್ನ ಉದಯ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. 2ನೇ ಮಹಾಯುದ್ಧ ಮುಗಿದ ಬಳಿಕ ವಿಶ್ವಸಂಸ್ಥೆಯ ನೆರವಿನೊಂದಿಗೆ ಯಹೂದ್ಯರಿಗೆಂದೇ ಇಸ್ರೇಲ್ ಎಂಬ ರಾಷ್ಟ್ರವನ್ನು ನಿರ್ಮಿಸಿ ಕೊಡಲಾಯಿತು. ಯಹೂದ್ಯರಿಗೆ ಯಾವಾಗ ಕೊಟ್ಟದ್ದು? ಇಸ್ರೇಲ್. ನೆಕ್ಸ್ಟ್ ನೋಡಿರಿ, ಹೀಬ್ರೂ ಬೈಬಲ್ ಯಹೂದಿಗಳ ಮೂಲ ಪವಿತ್ರ ಗ್ರಂಥ. ಇದನ್ನು ಓಲ್ಡ್ ಟೆಸ್ಟ್ಮೆಂಟ್ ಎಂದು ಕರೆಯುತ್ತಾರೆ. ಹೀಬ್ರೂ ಬೈಬಲ್ ಅಥವಾ ಓಲ್ಡ್ ಟೆಸ್ಟ್ಮೆಂಟ್ ಯಹೂದಿಗಳ ಪವಿತ್ರ ಗ್ರಂಥ. ಇದು ಮೂಲ ಪವಿತ್ರ ಗ್ರಂಥ, ಮೊದಲನೇದು. ಯಹೂದರ ಕಟ್ಟಳೆಗಳು ಅದೇ ನೋಡಿ ಫ್ರೆಂಡ್ಸ್, ಇಲ್ಲಿ ರೂಲ್ಸ್ ಆರ್ ರೆಗ್ಯುಲೇಷನ್ಸ್ ಕೆಲವೊಂದು ನೋಡ್ಕೋಬೋದು ನೀವು. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಪಾರ್ಸಿ ರಿಲಿಜನ್ ನೋಡಿ. ಪಾರ್ಸಿ ರಿಲಿಜನ್ ಪರ್ಷಿಯಾ ಅಥವಾ ಇರಾನ್ದಲ್ಲಿ ಪ್ರಾರಂಭವಾದರೂ ಭಾರತದಲ್ಲಿ ತನ್ನ ಪ್ರಭಾವವನ್ನು ಬೀರ್ತೈತಿ. ವಿಶ್ವದ ಬೇರೆ ಬೇರೆ ಭಾಗಕ್ಕಿಂತ ಭಾರತದಲ್ಲಿ ಅತಿ ಹೆಚ್ಚು ಪಾರ್ಸಿ ಜನಾಂಗದವರು ನೆಲೆಸಿದ್ದಾರೆ. ನೋಡಿ, ಪಾರ್ಸಿ ರಿಲಿಜನನ್ನು ಸ್ಥಾಪಿಸಿದವನು ಸಾಮಾನ್ಯ ಶಕ 6ನೇ ಶತಮಾನದಲ್ಲಿದ್ದ ಜರತುಷ್ಟ್ರ. ಪಾರ್ಸಿ ಜನಾಂಗವನ್ನು ಸ್ಥಾಪನೆ ಮಾಡಿದವನ ರಿಲಿಜನನ್ನು ಜರತುಷ್ಟ್ರ. ಈತನು ಇರಾನಿನ ಒಬ್ಬ ಪ್ರವಾದಿ ಹಾಗೂ ಧಾರ್ಮಿಕ ಸುಧಾರಕ. ಹೀಗಾಗಿ ಈ ರಿಲಿಜನನ್ನು ಜೊರಾಸ್ಟ್ರಿಯನ್ ಅಂತ ಕರೀತಾರೆ. ಯಾವುದು? ಪಾರ್ಸಿ ರಿಲಿಜನ್ನ ಜೊರಾಸ್ಟ್ರಿಯನ್ ಅಂತೂ ಕರೀತಾರೆ, ಮತ್ತು ಅದನ್ನು ಸ್ಥಾಪನೆ ಮಾಡಿದವ ಜರತುಷ್ಟ್ರ. ಓಕೆ, ಪಾರ್ಸಿಗಳ ರಿಲಿಜನ್ ಗ್ರಂಥವಾದ ಅವ್ಯಸ್ತದಲ್ಲಿ ಬರುವ ಪದ್ಯ ಅಥವಾ ಶ್ಲೋಕ ರೂಪದ ಸಾಹಿತ್ಯವನ್ನು ಗಾಥಾ ಅಂತ ಕರೀತಾರೆ. ಆಮೇಲೆ ಪೂಜೆ, ಆರಾಧನೆ, ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನು ಯಶ್ನ ಅಥವಾ ಯಜ್ಞ ಅಂತ ಕರೀತಾರೆ. ಇಲ್ಲಿ ನೋಡಿ, ಜರತುಷ್ಟ್ರ ಜೊರಾಸ್ಟ್ರಿಯನ್ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ, ರಿಲಿಜನನ್ನು. ಇನ್ನು ಕ್ರೈಸ್ತ ರಿಲಿಜನ್, ಕ್ರಿಶ್ಚಿಯಾನಿಟಿ ಅಂತ ಕರೀತಾರೆ. ಇದು ನೋಡಿ, ಜೀಸಸ್ ಅಂದರೆ ಯೇಸು ಜನನ ಸ್ಥಳವು ಜುಡಿಯಾ ಪ್ರಾಂತ್ಯಕ್ಕೆ ಸೇರಿದ ಜೆರುಸಲೇಮ್ನಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಬೆತ್ಲೆಹೆಮ್. ಜನಿಸಿದ ಸ್ಥಳ ಬೆತ್ಲೆಹೆಮ್. ಜೀಸಸರು ಜೋಸೆಫ್ ಮತ್ತು ಮೇರಿ ಎಂಬ ಬಡ ದಂಪತಿಗಳ ಏಕೈಕ ಪುತ್ರ. ಜೋಸೆಫ್ ಮತ್ತು ಮೇರಿಯ ಮಗ ಇವನು. ಯಾರು? ಯೇಸು ಕ್ರಿಸ್ತ. ಇಲ್ಲಿದೆ ನೋಡ್ರಿ. ನೆಕ್ಸ್ಟು, ಈ ಆಗಮನದ ಕಲ್ಪನೆ ಜಾನ್ ಎಂಬ ವ್ಯಕ್ತಿಯದಾಗಿತ್ತು. ಕ್ರಿಸ್ತ ಬರ್ತಾನ, ನಮ್ಮನ್ನೆಲ್ಲ ಕಾಪಾಡ್ತಾನ ಅನ್ನೋದು ಒಂದು ಯಾರ ಕಲ್ಪನೆ ಅಂದರೆ ಜಾನ್ ಎಂಬ ವ್ಯಕ್ತಿಯ ಕಲ್ಪನೆ ಇದು. ಆಮೇಲೆ ಜಾನ್ ಜೀಸಸರನ್ನು ಮಸೀಹ ಅಥವಾ ಮಹಾರಕ್ಷಕ ಅಂತ ಕರೀತಾನ ಅಂತ ಉದ್ಗಾರ ಮಾಡ್ತಾನ. ನೆಕ್ಸ್ಟ್ ನೋಡ್ರಿ, ಜೀಸಸ್ ಮೊದಲು 20 ಜನರನ್ನು ಹೊಂದಿದ್ದನು, ಶಿಷ್ಯರನ್ನು. ಆ ಶಿಷ್ಯರನ್ನು ಏನಂತ ಕರಿತಿದ್ರು? ಅವರನ್ನು ಅಪೋಸಲ್ಸ್ ಅಂತ ಕರಿತಿದ್ರು. ಪೀಟರ್ ಅವರ ಮೊದಲ ಅನುಯಾಯಿ. ಪೀಟರ್. ನೆಕ್ಸ್ಟ್ ನೋಡ್ರಿ, ಕ್ರಿಸ್ತರನ್ನು ರೋಮ್ನ ಸೈನಿಕರು ಗೋಲ್ಗೊತಾ ಎಂಬ ಬೆಟ್ಟದ ಮೇಲೆ ಶಿಲುಬೆಗೆ ಏರಿಸ್ತಾರೆ. ಯಾರನ್ನು? ಕ್ರಿಸ್ತರನ್ನು. ಎಲ್ಲಪ್ಪ ಅಂದ್ರೆ ಗೋಲ್ಗೊತಾ ಎಂಬ ಬೆಟ್ಟದ ಮೇಲೆ. ಇನ್ನು ನೆಕ್ಸ್ಟ್ ನೋಡ್ರಿ, ಅವರ ಬೋಧಿಸಲ್ಪಟ್ಟ ಬೋಧನೆಗಳು.
ದೇವರನ್ನು ತಂದೆಯ ಸ್ಥಾನದಲ್ಲಿ ಕಲ್ಪಿಸಿಕೊಳ್ಳುವಂತೆ ಬೋಧಿಸಿದರು. ಮಾನವರು ದೇವರ ಮಕ್ಕಳೆಂದು ತಿಳಿಸಿದರು. ಕ್ರಿಶ್ಚಿಯನ್ನರ ದೇವರನ್ನು ಗಾಡ್ ಎನ್ನಲಾಗುತ್ತದೆ, GOD, ಗಾಡ್ ಅಂತ ಕರೀತಾರೆ. ಇದು ಸನಾತನ ಧರ್ಮದ ಬ್ರಹ್ಮ ಪರಿಕಲ್ಪನೆಗಿಂತ ಭಿನ್ನವಾಗಿದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಕ್ರಿಶ್ಚಿಯಾನಿಟಿಯ ಪ್ರಸಾರ. ಬೈಬಲ್ ಇವರ ಒಂದು ಧರ್ಮ ಗ್ರಂಥ, ಪವಿತ್ರ ಗ್ರಂಥ ಅಂತ ಹೇಳ್ಬೋದು. ಇನ್ನು ಇಸ್ಲಾಂ ರಿಲಿಜನ್ ಬಗ್ಗೆ ನೋಡೋಣ. ಪ್ರವಾದಿ ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಎಂಬ ರಿಲಿಜನನ್ನು ಪ್ರವರ್ತಕರು. ಇವರು 570ರಲ್ಲಿ ಮೆಕ್ಕಾದಲ್ಲಿ ಜನಿಸುತ್ತಾರೆ. ಇವರು ಮೆಕ್ಕಾ ಮದೀನಾ ನಿಯರ್ ಬರ್ತೈತೆ. ಇದನ್ನು ಇಲ್ಲಿದೆ ನೋಡಿ, ಮೆಕ್ಕಾ. ಓಕೆ, ಹಜ್ ಯಾತ್ರೆಗೆ ಇಲ್ಲೇ ಕೈಗೊಳ್ತಾರೆ. ಇಸ್ಲಾಂನ ಗ್ರಂಥ ಯಾವುದು? ಕುರಾನ್. ಯಾವುದು? QURAN, ಕುರಾನ್. ಓಕೆ, ಇನ್ನು ಮೆಕ್ಕಾದ ಸಾಂಪ್ರದಾಯಿಕ ವರ್ಗ ಇವರನ್ನು ವಿರೋಧಿಸಲು ಆರಂಭಿಸುತ್ತದೆ. ಈ ಕಾರಣದಿಂದ ಯಾರನ್ನ? ಮೊಹಮ್ಮದ್ ಅವರನ್ನು. ಮುಂದೆ ಪೈಗಂಬರ್ ಅವರಿಗೆ ಮೆಕ್ಕಾದಲ್ಲಿ ಬೋಧಿಸಲು ಸಾಧ್ಯವಾಗಲಿಲ್ಲ. 622ರಲ್ಲಿ ಮೆಕ್ಕಾದಿಂದ ಮದೀನಾಗೆ ಪ್ರಯಾಣಿಸ್ತಾರೆ. ಈ ಪ್ರಯಾಣವು ಹಿಜ್ರಾ ಶಕ ಎಂಬ ಹೆಸರಿನಿಂದ ಇತಿಹಾಸ ಪ್ರಸಿದ್ಧವಾಗಿದೆ. ಓಕೆ, ನೆಕ್ಸ್ಟ್ ನೋಡಿ, ಇಸ್ಲಾಂ ನಿಯಮಗಳು ನೋಡ್ರಿ, ಇವು ಭಾಳ ಇಂಪಾರ್ಟೆಂಟ. ಓಕೆ, ಪಾಲಿಸಬೇಕಾದ, ಆಚರಿಸಬೇಕಾದ ನೀತಿ ನಿಯಮಗಳು. ಕಲಿಮಾತ್ ಅಂದರೆ ಏನಪ್ಪ ಅಂದ್ರೆ, ದೇವರು ಒಬ್ಬನೇ, ಅವನೇ ಅಲ್ಲಾ, ಮೊಹಮ್ಮದ್ ಪೈಗಂಬರ್ ಅಲ್ಲಾನ ಪ್ರವಾದಿ ಎಂಬುದನ್ನು ದೃಢವಾಗಿ ನಂಬತೈತಿ. ಇನ್ನು ನಮಾಜ್ ಎರಡನೇದು, ಪ್ರತಿದಿನ ಪವಿತ್ರ ಸ್ಥಳವಾದ ಮೆಕ್ಕಾದಲ್ಲಿರುವ ಕಾಬದ ಕಡೆ ಮುಖ ಮಾಡಿ 5 ಬಾರಿ ಪ್ರಾರ್ಥಿಸುವುದು ನಮಾಜ್ ಆಗುತ್ತೆ. ಇನ್ನು ಮೂರನೇದು ರೋಜಾ. ರಂಜಾನ್ ಸಮಯದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸ ಇರುವುದು ರೋಜಾ. ಇನ್ನು ನಾಲ್ಕನೇದು ನೋಡ್ರಿ, ಜಕಾತ್ ನೋಡ್ರಿ, ಬಡವರಿಗೆ ತಾವು ದುಡಿದಿರ 1/4 ಅಂದರೆ 100 ರೂಪಾಯಿ ದುಡಿತಿದ್ದಂದ್ರೆ 25 ರೂಪಾಯಿನ ದಾನವಾಗಿ ನೀಡುವುದು, ಇದು ಜಕಾತ್. ಓಕೆ, ಆಮೇಲೆ ಇನ್ನೊಂದು ಬರ್ತದೆ ಹಜ್ ಏನಪ್ಪ ಅಂದ್ರೆ, ಜೀವಿತಾವಧಿಯಲ್ಲಿ ಒಮ್ಮೆ ಆದರೂ ಮೆಕ್ಕಾಕ್ಕೆ ಭೇಟಿ ನೀಡುವುದು ಹಜ್. ಇವು 5 ಆಚರಣೆಗಳು ಏನದಾವಲ್ಲಿ, ಇವಕ್ಕೆ ಇಸ್ಲಾಂನ ಆಧಾರ ಸ್ತಂಭಗಳಂತ ಕರೀತಾರೆ. ಆಮೇಲೆ ನೋಡಿ, ಮೊಹಮ್ಮದ್ ಪೈಗಂಬರ್ ಅವರ ಉತ್ತರಾಧಿಕಾರಿಗಳನ್ನು ಖಲೀಫರು ಅಂತ ಕರೀತಾರೆ. ಏನು? ಮೊಹಮ್ಮದ್ ಪೈಗಂಬರ ಉತ್ತರಾಧಿಕಾರಿಗಳನ್ನು ಖಲೀಫರು ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ಇದು ನೋಡಿ, ಸಾಶ ಬತ್ತಂದ್ರೆ ಅದಕ್ಕೆ ನಂತರ ಸಾಮಾನ್ಯ ಶಕೆ ಪೂರ್ವ. ಬರೀ ಬತ್ತಂದ್ರೆ ಸಾಮಾನ್ಯ ಶಕೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಮುಂದಿನ ಪಾಠ ನೋಡೋಣ. ನೆಕ್ಸ್ಟ್ ನೋಡ್ರಿ, 6ರಿಂದ 14ನೇ ಶತಮಾನದ ಭಾರತ ಬಗ್ಗೆ ಅದ. ಮೊದಲನೇದಾಗಿ ಯಾರು ಬರ್ತಾರೆ? ರಜಪೂತರು. ಓಕೆ, ಇದ್ರಾಗ ರಜಪೂತರೊಳಗೆ ಏನು ಮಾಡ್ತಾರೆ? ಹಲವಾರು ಜನಾಂಗದವ್ರು ಇರ್ತಾರೆ. ಅದ್ರಾಗ ಗುರ್ಜರ ಪ್ರತಿಹಾರ ಬಗ್ಗೆ ನೋಡಿ. ಹರಿಶ್ಚಂದ್ರನು ಗುರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಯಾರು? ಹರಿಶ್ಚಂದ್ರ. ಓಕೆ, ನೆಕ್ಸ್ಟ್ ಗಡಲ್ವಾಲರು. ಈ ಮನೆತನ ಸ್ಥಾಪಕ ಯಾರು? ಚಂದ್ರದೇವ. ಓಕೆ, ಗಡಲ್ವಾರ ಚಂದ್ರದೇವ. ಪಾರಮಾರರ ಅಂತ ಬರ್ತಾರೆ. ಉಪೇಂದ್ರ ಕೃಷ್ಣರಾಜ ಈ ಮನೆತನದ ಸ್ಥಾಪಕ. ಯಾರು? ಉಪೇಂದ್ರ ಕೃಷ್ಣರಾಜ ಪರಮಾರರ ಸ್ಥಾಪಕ. ಇವರ ರಾಜಧಾನಿ ಯಾವುದು? ಮಾಳ್ವಾದ ಧಾರ. ಇನ್ನು ಚೌಹಾಣರ ಅಂತ ಬರ್ತಾರೆ. ಈ ಒಂದು ಮನೆತನದ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ಪೃಥ್ವಿರಾಜ ಚೌಹಾಣ. ಓಕೆ, ಈತನು ರಾಜಧಾನಿಯಾಗಿದ್ದ ದೆಹಲಿಯು ಈ ಸೋಲಿನಿಂದ ಮಹಮ್ಮದ್ ಗೋರಿಯ ಪಾಲಾಯಿತು. ಎಲ್ಲಪ್ಪ ಅಂತಂದ್ರೆ ತರೈನ್ 2ನೇ ತರೈನ್ ಯುದ್ಧದಾಗ ಸೋಲ್ತಾನಿವ. ಸ್ವತಂತ್ರ ಮಹಮ್ಮದ್ ಗೋರಿಯ ಪಾಲಾಗ್ತೈತಿ ರಾಜಧಾನಿ ದೆಹಲಿ. ಪೃಥ್ವಿರಾಜನು ಶೌರ್ಯ ಮತ್ತು ಸಾಹಸಕ್ಕೆ ಹೆಸರಾಗಿದ್ದು ಪೃಥ್ವಿರಾಜರಾಸೋ ಎಂಬ ಹಿಂದಿ ಮಹಾಕಾವ್ಯದಲ್ಲಿ ಈತನ ಶೌರ್ಯದ ಬಗ್ಗೆ ವರ್ಣನೆ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಬರ್ತಾರೆ ಸೋಳಂಕಿಯರು. ಇವರು ಮೂಲ ರಾಜ ಯಾರಪ್ಪ ಅಂತಂದ್ರೆ, ಇವ್ರದ್ದು ಮೊದಲನೆಯ ಮೂಲ ರಾಜನೇ ಇವರ ಮನೆತನದ ಸ್ಥಾಪಕ. ಯಾರು? ಮೊದಲನೇ ಮೂಲ ರಾಜ ಸೋಳಂಕಿಯ ಸ್ಥಾಪಕ. ಆಮೇಲೆ ಈ ಮನೆತನದ ಆಳ್ವಿಕೆಯಲ್ಲಿ ಖ್ಯಾತ ಜೈನ ಪಂಡಿತರಾದ ಹೇಮಚಂದ್ರ ಏನು ಮಾಡ್ತಾನೆ ಅಂದ್ರೆ, ದೇಶಿ ನಾಮಮಾಲ. ಯಾವುದು? ದೇಶಿ ನಾಮಮಾಲ ಎಂಬ ಖ್ಯಾತ ನಿಘಂಟು ಅಂದರೆ ಡಿಕ್ಷನರಿಯನ್ನು ಪ್ರಾಕೃತ ಭಾಷೆಯಲ್ಲಿ ಬರೀತಾನ. ನೆಕ್ಸ್ಟ್ ನೋಡಿ, ಚಂದೇಲರ ಅಂತ ಬರೀತಾರೆ. ಪ್ರಸಿದ್ಧ ಅರಸ ಯಾರಪ್ಪ ಅಂತಂದ್ರೆ ಡಂಗ. ಅವನ ಹೆಸರೇನು? ಚಂದೇಲರ ಪ್ರಸಿದ್ಧ ಅರಸ ಡಂಗ. ಇಲ್ಲಿ ನೋಡಿ, ಇವನು ಹಿಂದೂಶಾಹಿ ರಾಜ ಜಯಪಾಲನಿಗೆ ಮುಸ್ಲಿಮರ ವಿರುದ್ಧ ಸೈನಿಕ ನೆರವನ್ನು ನೀಡ್ತಾನೆ. ಸೊ ಅವಾಗ ಮಹಾರಾಜಾಧಿರಾಜ ಎಂಬ ಬಿರುದನ್ನು ಪಡೆದಿರ್ತಾನಿವ. ಆಮೇಲೆ ಬಹುಭೂತಿಯ ಸಂಸ್ಕೃತದಲ್ಲಿ ಮಾಲತಿ ಮಾಧವ, ಉತ್ತರ ರಾಮಚರಿತೆ ಮತ್ತು ಮಹಾವೀರ ಚರಿತ ಕಾವ್ಯಗಳನ್ನು ಬರೀತಾನೆ ಬಹುಭೂತಿ.
ಕೊಡುಗೆಗಳು ನೋಡ್ರಿ, ಸತಿ ಪದ್ಧತಿ, ಜೋಹರ್ ಪದ್ಧತಿ ಇಲ್ಲಿ ಅಸ್ತಿತ್ವದಾಗ ಇದ್ದು ಇದನ್ನು ನೀವು ಇದರಲ್ಲಿ ನೋಡ್ಬೋದು. ಯಾವುದಪ್ಪ ಅಂದ್ರೆ ಬಾಜಿರಾವ್ ಮಸ್ತಾನಿ ಅಂತೇಳಿ ಒಂದು ಹಿಂದಿ ಫಿಲ್ಮ್ ಅದ, ನೀವು ಅದನ್ನು ನೋಡ್ಬೋದು. ಅದರ ಮೇಲೆ ಜೋಹರ್ ಪದ್ಧತಿ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ. ಲಾಸ್ಟಿಗೆ ಅಟ್ಯಾಕ್ ಮಾಡಿದಾಗ ಜೋಹರ್ ಪದ್ಧತಿಯನ್ನು ಅನುಸರಿಸಿ ಹಲವಾರು ಹೆಣ್ಮಕ್ಳು ಒಂದು ಚಿತೆಯಲ್ಲಿ ತಮ್ಮ ಜೀವವನ್ನು ಪ್ರಾಣವನ್ನು ಆಹುತಿಯನ್ನು ಕೊಡ್ತಾರೆ. ಓಕೆ ನೋಡಿ, ಒಂದು ಸಾಹಿತ್ಯಕ್ಕೆ ನೋಡಿ, ಜಯದೇವ ಯಾವ್ದು ಬರ್ದಾನ, ಗೀತ ಗೋವಿಂದ ಬರ್ದಾನ, ಭಾರವಿ ಕಿರಾತಾರ್ಜುನೀಯ, ಭತ್ರ ಹರಿಯ ರಾವಣವಧ ಬರ್ದಾನ, ಮಹೇಂದ್ರಪಾಲ ಕಾವ್ಯ ಮೀಮಾಂಸೆ ಬರ್ದಾನ. ಆಮೇಲೆ ರಾಜಶೇಖರ್ ರಚಿಸಿದ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ, ಬಹುಭೂತಿ ರಚಿಸಿದ ಮಹಾವೀರ ಚರಿತ ಹಾಗೂ ಉತ್ತರ ರಾಮಚರಿತ, ಇನ್ನು ಕಲಣನ ರಾಜತರಂಗಿಣಿ, ಜಯನಿಕನ ಪೃಥ್ವಿರಾಜ ವಿಜಯ, ಆಮೇಲೆ ಹೇಮಚಂದ್ರನ ಕುಮಾರಪಾಲ ಚರಿತೆ, ಆಮೇಲೆ ರಜಪೂತ್ ಅರಸರ ಜೀವನ ಕೃತಿಗಳು ಯಾವಪ್ಪ ಅಂದ್ರೆ ಪೃಥ್ವಿರಾಜರಾಸೋ ಅನ್ನ ಯಾರು ಬರ್ದಾರಪ್ಪ ಅಂದ್ರೆ ಚಾಂದ್ ಬರ್ದಾಯಿ, ಮತ್ತು ಭೋಜ ಪ್ರಬಂಧವನ್ನು ಬಲ್ಲಾಳ ಎಂಬ ಸಾಹಿತಿ ರಚನೆ ಮಾಡಿದ್ದಾರೆ. ಪೃಥ್ವಿರಾಜರಾಸೋ ಯಾರು ಬರ್ದಾರ, ಚಾಂದ್ ಬರ್ದಾಯಿ. ಆಮೇಲೆ ಭೋಜ ಪ್ರಬಂಧ ಯಾರು ಬರ್ದಾರ, ಬಲ್ಲಾಳ. ಇಂಪಾರ್ಟೆಂಟ್ ನೋಡ್ರಿ, ಓಕೆ ಇಂಪಾರ್ಟೆಂಟ್ ಸ್ವಲ್ಪ ನೋಡ್ಕೊರಿ ಇದನ್ನು ನೋಡಿ. ಮೌಂಟ್ ಆಬು ಬಸ್ತಿ ಇದೆ ನೋಡಿ, ಇಲ್ಲಿ ಸ್ವಲ್ಪ ನೋಡಿ ಇಂಪಾರ್ಟೆಂಟು. ಸ್ವಯಂವರ ಅಂತಂದರೆ ಏನು? ಪ್ರಾಚೀನ ಕಾಲದಲ್ಲಿ ಕ್ಷತ್ರಿಯ ಕನ್ಯೆಯರು ಆಹ್ವಾನಿಸಿದ ವರರಲ್ಲಿ ಪತಿಯನ್ನು ಆಯ್ಕೆ ಮಾಡಿಕೊಳ್ಳುವುದು. ನೀವು ಮಹಾಭಾರತನೂ ಕೂಡ ಕಾಣ್ತೀರಿ ಇದನ್ನು. ರಕ್ಷಾಬಂಧನ, ರಜಪೂತ್ ಮಹಿಳೆಯರು ಪುರುಷರ ಮುಂಗೈಗೆ ರಾಖಿ ಕಟ್ಟಿ ಆತನನ್ನು ಸಹೋದರನೆಂದು ತಿಳಿಯುವುದು. ಆ ಪುರುಷ ತನ್ನ ಸಹೋದರಿಯಂತೆ ಅವಳ ರಕ್ಷಣೆಯನ್ನು ಮಾಡುವುದು. ಇನ್ನು ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ, ಈ ಒಂದು ಕಾರ್ಕೋಟ ಸಾಮ್ರಾಜ್ಯ ಮೇಲೆ ಒಂದು ಕ್ವಶನ್ ಬರ್ತೈತಿ ನೋಡಿ. ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ 625ರಿಂದ 855. ಯಾರಪ್ಪ ಅಂದರೆ ಲಲಿತಾದಿತ್ಯ ಮುಕ್ತಾಪೀಡ ಅರಸನ ಹೆಸರು. ಅವನದು ಭಾರತದ ಕಿರೀಟದಂತಿರುವ ಕಾಶ್ಮೀರವನ್ನು ಆಳಿದ ಕಾರ್ಕೋಟ ರಾಜವಂಶ. ಇಲ್ಲಿದೆ ನೋಡಿ, ಕಾರ್ಕೋಟ ಒಂದು ರಾಜವಂಶದ ಏನು ಆಳಿರುವಂಥ ಒಂದು ಜಾಗ. ಓಕೆ ನೋಡಿ, ಸ್ಥಾಪನೆ 625ರಲ್ಲಿ ರಾಜ ದುರ್ಲಭ ವರ್ಧನದಿಂದ ಸ್ಥಾಪಿತವಾದ ಕಾರ್ಕೋಟ ಮನೆತನ ಯಾವುದು? ರಾಜ ದುರ್ಲಭ ವರ್ಧನದಿಂದ ಸ್ಥಾಪನೆ ಆಗಿದೆ. ಇದು ಇನ್ನು ಪ್ರಸಿದ್ಧ ಒಂದು ರಾಜ ಯಾರಪ್ಪ ಅಂತಂದರೆ ಲಲಿತಾದಿತ್ಯ ಮುಕ್ತಾಪೀಡ. ಇವನು ಆಸ್ಥಾನ ಕವಿ, ಲಲಿತಾದಿತ್ಯನ ಆಸ್ಥಾನ ಕವಿಯಾಗಿದ್ದ. ಇನ್ನು ಕಲ್ಲಣನ ಇತಿಹಾಸ ಗ್ರಂಥವಾದ ರಾಜತರಂಗಿಣಿಯಲ್ಲಿ ಲಲಿತಾದಿತ್ಯ ಬಹಳಷ್ಟು ವಿವರಗಳನ್ನು ಸಿಗುತ್ತವೆ ಅವನ ಬಗ್ಗೆ. ಅಲ್ಲದೆ ಅಲ್ಬೆರೂನಿ ಬರೆದ ತಾರಿಖಿ ಹಿಂದ್ ಕೃತಿಯು ಲಲಿತಾದಿತ್ಯನ ಸಾಹಸವನ್ನು ಮುಕ್ತವಾಗಿ ಕೊಂಡಾಡುತ್ತದೆ. ಇಲ್ಲಿ ಲಲಿತಾದಿತ್ಯ ಮುಕ್ತಾಪೀಡಲ್ಲಿದೆ ನೋಡಿ ರಾಜ. ಆಗಿನ ಕಾರ್ಕೋಟ ರಾಜ್ಯವು ಇಂದಿನ ಉಜ್ಬೇಕಿಸ್ತಾನ್, ತಜಿಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಕಾಬೂಲ್ಗಳನ್ನು ಒಳಗೊಂಡಿತ್ತು. ನೆಕ್ಸ್ಟ್ ನೋಡಿ, ದೇಶದಲ್ಲಿ ಅತ್ಯಂತ ಭವ್ಯವಾದ ಮಾರ್ತಾಂಡ ಸೂರ್ಯ ದೇವಸ್ಥಾನವನ್ನು ನಿರ್ಮಿಸ್ತಾರೆ ಇವರು ಕಾರ್ಕೋಟ ಸಾಮ್ರಾಜ್ಯದವರು. ಆಮೇಲೆ ಪಾರಸ್ಪುರ ಅಥವಾ ಪರಿಹಾಸಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಕಾರ್ಕೋಟರು ಸೂರ್ಯೋಪಾಸಕರಾಗಿದ್ದರು. ಅಂದರೆ ಸೂರ್ಯನ ಉಪಾಸನೆ, ಸೂರ್ಯನನ್ನು ಪೂಜಿಸ್ತಿದ್ರು. ಓಕೆ, ರಾಜಧಾನಿ ಯಾವುದು? ಪರಿಹಾಸಪುರ ಅಥವಾ ಪಾರಸ್ಪುರ. ಆಮೇಲೆ ವಸುಗುಪ್ತನ ಶೈವಸೂತ್ರ ಇದೇ ಕಾಲದಲ್ಲಿ ರಚನೆ ಆಯಿತು. ಆಮೇಲೆ ಲಲಿತಾದಿತ್ಯನ ಕಾಲವನ್ನು ಕಾರ್ಕೋಟ ವಂಶದ ಚಿನ್ನದ ಯುಗ ಅಂತ ಕರೀತಾರೆ. ಯಾವುದೋ ಲಲಿತಾದಿತ್ಯನ ಕಾಲ, ಅವನನ್ನು ಆ ಒಂದು ಆಳಿದಂಥ ಒಂದು ಸಮಯವನ್ನು ಚಿನ್ನದ ಯುಗ ಅಂತ ಕರೀತಾರೆ. ಕಲಣ ಏನಿದ್ದಪ್ಪ ಅಂದ್ರೆ ಲಲಿತಾದಿತ್ಯನ ಆಸ್ಥಾನ ಕವಿಯಾಗಿದ್ದ ಕಲಣ. ಓಕೆ, ನೆಕ್ಸ್ಟ್ ನೋಡಿರಿ, ಅಫ್ಘಾನ್ ದಾಳಿಕೋರರ ಬಗ್ಗೆ ನೋಡೋಣ. ಮೊಹಮ್ಮದ್ ಗಜ್ನಿ ಫಸ್ಟ್ ಬರ್ತಾನೆ. ಇವನು ಭಾರತದ ಮೇಲೆ 17 ಬಾರಿ ದಂಡಯಾತ್ರೆ ಮಾಡಿ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡಿತಾನೆ. ನೆಕ್ಸ್ಟು ಅವನ ಆಸ್ಥಾನದಲ್ಲಿದ್ದ ಅಲ್ಬೆರೂನಿ ಎಂಬ ವಿದ್ವಾಂಸ ತಾರಿಕ್ ಉಲ್ ಹಿಂದ್ ಎಂಬ ಗ್ರಂಥವನ್ನು ರಚನೆ ಮಾಡ್ತಾನೆ. ಇನ್ನು ನೆಕ್ಸ್ಟ್ ಬರ್ತಾನೆ ಮೊಹಮ್ಮದ ಗೋರಿ. ಓಕೆ, ಗೋರಿಯ ದಂಡನಾಯಕ ಯಾರಪ್ಪ ಅಂತಂದ್ರೆ ಕುತುಬುದ್ದೀನ್ ಐಬಕ್. ಯಾರು? ಕುತುಬುದ್ದೀನ್ ಐಬಕ್. ಇನ್ನು ದೆಹಲಿ ಸುಲ್ತಾನರು ಸ್ಟಾರ್ಟ್ ಆಗ್ತದೆ ನೋಡಿ. ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ದೆಹಲಿ ಸುಲ್ತಾನರು, ಓಕೆ, ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಲೋಧಿ ಸಂತತಿ. ಟೋಟಲ್ 5 ಸಂತತಿಗಳು ಬರ್ತವೆ. ಮೊದಲನೇದಾಗಿ ಗುಲಾಮಿ ಸಂತತಿ ಬಗ್ಗೆ ನೋಡೋಣ. ಇದನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ ಕುತುಬುದ್ದೀನ್ ಐಬಕ್. ಯಾಕಪ್ಪ ಅಂದರೆ ಹೇಗೆ ಬತ್ತೆ ಹೆಸರುತ್ತಂದ್ರೆ, ಐಬಕ್ ಹಾಗೂ ಆತನ ಉತ್ತರಾಧಿಕಾರಿಗಳೆಲ್ಲರೂ ಏನಾಗಿರಂದ್ರೆ ಗುಲಾಮರಾಗಿದ್ದರಿಂದ ಐಬಕ್ ಸ್ಥಾಪಿಸಿದ ಮನೆತನಕ್ಕೆ
ಗುಲಾಮ ಸಂತತಿ ಅಥವಾ ಗುಲಾಮಿ ಸಂತತಿ ಅಂತ ಹೆಸರು ಬರ್ತೈತಿ. ನೋಡಿ ಇಲ್ಲಿ ಕುತುಬ್ ಮಿನಾರ್ ಬಗ್ಗೆ ಮಾಹಿತಿ ಇದೆ ನೋಡಿ. ಕುತುಬ್ ಮಿನಾರ್ ದೆಹಲಿಯಲ್ಲಿರುವ ಅತ್ಯಂತ ಭಾರತದ ಎತ್ತರದ ಗೋಪುರ. ಇದನ್ನು ಕುತುಬುದ್ದೀನ್ ಐಬಕ್ ಸ್ಟಾರ್ಟ್ ಮಾಡ್ತಾನೆ ಕಟ್ಸಕ್ಕೆ. ಇದನ್ನು ಕಟ್ಸಕ್ಕೆ ಸ್ಟಾರ್ಟ್ ಆಗುತ್ತಾನೆ. ಆಮೇಲೆ ಇದನ್ನು ಕಂಪ್ಲೀಟ್ ಯಾರು ಮಾಡ್ತಾನಂತ ಇಲ್ತಮಷ್ ಕಂಪ್ಲೀಟ್ ಮಾಡ್ತಾನೆ. ಕುತುಬುದ್ದೀನ್ ಸ್ಟಾರ್ಟ್ ಮಾಡ್ತಾನೆ, ಇಲ್ತಮಷ್ ಕಂಪ್ಲೀಟ್ ಮಾಡ್ತಾನೆ. ಓಕೆ, 225 ಅಡಿ ಎತ್ತರದ ಇದು. ನೆಕ್ಸ್ಟ್ ನೋಡೋಣ. ಐಬಕನು ದೆಹಲಿಯಲ್ಲಿ ಕುವಾತ್ ಉಲ್ ಇಸ್ಲಾಂ ಅಂತ ಮಸೀದಿಯನ್ನು ಕಟ್ತಾನೆ. ಯಾವುದು? ಕುವಾತ್ ಉಲ್ ಇಸ್ಲಾಂ. ಓಕೆ, ಅಲ್ಲಿಯೇ ಕುತುಬ್ ಮಿನಾರನ್ನು ಸ್ಟಾರ್ಟ್ ಮಾಡ್ತಾನೆ ಇವನು. ಇವನ ಆಸ್ಥಾನದಾಗ ನಿಜಾಮಿ ಮತ್ತು ಫಖ-ಇ ಮುದಬ್ಬೀರ ಎಂಬ ವಿದ್ವಾಂಸರು ಇರ್ತಾರೆ. ಓಕೆ, ಆಮೇಲೆ ತಾಜುಲ್ ಮಸೀರ್ ಏನಂದ್ರೆ ಐಬಕನ ಬಗ್ಗೆ ಮಾಹಿತಿ ನೀಡುವ ಒಂದು ಕೃತಿಯಾಗಿದೆ, ತಾಜುಲ್ ಮಸೀರ್. ಓಕೆ, ಇನ್ನು ಇಲ್ತಮಷ್ ಬರ್ತಾನೆ ನೋಡಿರಿ. ಇಲ್ತಮಷ್ ನೋಡಿ, ಇವನ ಆಡಳಿತದಲ್ಲಿ ಸಲಹೆ ಸೂಚನೆ ನೀಡಲು 40 ಸರದಾರರ ಕೂಟ. ಇದನ್ನು ಕೇಳ್ತಾ ನೋಡಿರಿ, ಇಂಪಾರ್ಟೆಂಟ್ ಅದು. ಯಾರು? ಇಲ್ತಮಷ್ 40 ಸರದಾರರ ಕೂಟವನ್ನು ನಿರ್ಮಾಣ ಮಾಡ್ತಾನೆ. ಇವನು ಕುತುಬುದ್ದೀನ್ ಕಾಲದಲ್ಲಿ ನಿರ್ಮಿಸಲು ಪ್ರಾರಂಭವಾಗಿ ದೆಹಲಿ ಕುತುಬ್ ಮಿನಾರನ್ನ ಪೂರ್ಣಗೊಳಿಸ್ತಾನೆ. ಹೇಗೆ ಹೇಳಿದೆ ನಿಮಗೆ ಅಷ್ಟು. ನೆಕ್ಸ್ಟ್ ರಜಿಯಾ ಸುಲ್ತಾನ್, ಇಂಪಾರ್ಟೆಂಟ್ ನೋಡಿರಿ. ದೆಹಲಿ ಸುಲ್ತಾನವನ್ನೇರಿದ ಪ್ರಥಮ ಮಹಿಳೆಯರು ಯಾರು? ರಜಿಯಾ ಸುಲ್ತಾನ್. ಫಿರೋಜ್ ಏನು ರುಕ್ನುದ್ದೀನ್ ಫಿರೋಜನ ಮಗಳು ರಜಿಯಾ ಸುಲ್ತಾನ್. ದೆಹಲಿ ಸಿಂಹಾಸನವೇರಿದ ಪ್ರಥಮ ಮಹಿಳೆ. ಓಕೆ, ಆಮೇಲೆ ಗಿಯಾಸುದ್ದೀನ್ ಬಲ್ಬನ್ ಬಗ್ಗೆ ನೋಡಿ ಮಾಹಿತಿ ಇದೆ, ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಬಟ್ ನೋಡಿರಿ, ಕೈಕುಬಾದ ಈ ಒಂದು ಗುಲಾಮಿ ಸಂತತಿಯ ಕೊನೆಯ ಅರಸ. ಕೈಕುಬಾದನ ಆದ ನಂತರ ಖಿಲ್ಜಿ ಸಂತತಿ ಬರ್ತೈತಿ. ಖಿಲ್ಜಿ ಸಂತತಿಯನ್ನು ಜಲಾಲುದ್ದೀನ್ ಖಿಲ್ಜಿ ಸ್ಥಾಪನೆಯನ್ನು ಮಾಡ್ತಾನೆ. ಓಕೆ, ಅಲ್ಲಾವುದ್ದೀನ್ ಖಿಲ್ಜಿ ನೋಡಿ, ಜಲಾಲುದ್ದೀನ್ ಖಿಲ್ಜಿ ಆದ ನಂತರ ಅಲ್ಲಾವುದ್ದೀನ್ ಜಲಾಲುದ್ದೀನ್ ಖಿಲ್ಜಿಯನ್ನು ಸ್ಥಾಪನೆ ಮಾಡ್ತಾನೆ. ಇವನ ಕೈಯಾಗ ಆಶ್ರಯ ಬೆಳೆದಿರ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಅವನಿಗೆ ಸಹಾಯ ಹೊಡೆದು ಆ ಒಂದು ಏನಾಕನ ರಾಜ ಹಾಕನ. ಜಲಾಲುದ್ದೀನ್ ಹೊಡೆದು ಅಲ್ಲಾವುದ್ದೀನ್ ಖಿಲ್ಜಿ ಭಾಳ ಕ್ರೂರ ಇರ್ತಾನೆ ಅವನು. ಇವನ ಬಗ್ಗೆ ಪಿಕ್ಚರ್ ಇದೆ ನೋಡಿ, ಬಾಜಿರಾವ್ ಮಸ್ತಾನಿ ಅಂತಲ್ಲ, ಅದರಾಗ ಖಿಲ್ಜಿ ಬಗ್ಗೆ ಇಲ್ಲಿ ವರ್ಣನೆ ಇದೆ, ಅವನ ಬಗ್ಗೆ ಮಾಹಿತಿನೂ ಕೂಡ ಇದೆ. ಈತನ ದಂಡನಾಯಕ ಯಾರಪ್ಪ ಅಂದ್ರೆ ಮಲ್ಲಿಕಾಪುರ ಆ ಪಿಕ್ಚರ್ ಒಳಗೆ ಅದನ್ನು ನೋಡ್ಕೋರಿ ನೀವು. ಆಮೇಲೆ ದಕ್ಷಿಣ ಭಾರತದ ದಂಡಯಾತ್ರೆ ನಡೆಸಿ ಅಪಾರ ಹಿಂಸಾಚಾರ ಮತ್ತು ಲೂಟಿ ಕೊಲೆ ಸುಲಿಗೆಯನ್ನು ಮಾಡ್ತಾನೆ ಅವ ಮಲ್ಲಿಕಾಪುರ. ಓಕೆ, ಆಮೇಲೆ ನೆಕ್ಸ್ಟ್ ನೋಡಿರಿ, ಇದು ಇಂಪಾರ್ಟೆಂಟ್ ನೋಡಿ, ದೋಬ್. ಇದು ಕೇಳಿದ್ದಾನೆ ಹಲವಾರು ಟಿಗೆ. ಸಂಸ್ಕೃತದಲ್ಲಿ ದ್ವಾ ಅಂದ್ರೆ 2, ಆಪ್ ಅಂದ್ರೆ ನೀರು. 2 ನದಿಗಳ ನಡುವಣ ಪ್ರದೇಶವನ್ನು ಏನಂತಾರೆ? ದೋಬ್ ಅಂತ ಅಂತಾರೆ. ಉದಾಹರಣೆ ಗಂಗಾ ಯಮುನಾ, ಇದಕ್ಕೇನಂತಾರೆ? ದೋಬ್ ಪ್ರದೇಶ ಅಂತ ಅಂತಾರೆ. ಆಮೇಲೆ ಗಾಜಿ ಮಲಿಕ್ ಗಿಯಾಸುದ್ದೀನ್ ತುಗ್ಲಕ್ ಏನಿದ್ದಾವ ಖುಸ್ರುವನ್ನು ಕೊಂದು ತುಗ್ಲಕ್ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಗಾಜಿ ಮಲಿಕ ಏನು ಮಾಡ್ತಾನೆ? ತುಗ್ಲಕ್ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಖುಸ್ರು ಕೊನೆಯ ಅರಸ ಖಿಲ್ಜಿದು. ನೋಡ್ರಿ, ಯಾರು ತುಗ್ಲಕ್ ಏನು ಮಾಡ್ತಾನಂದ್ರೆ ಮಾರುಕಟ್ಟೆಗಳ ನಿಯಂತ್ರಣಕ್ಕಾಗಿ ಸಹನಾಯಿ ಮಂಡಿ ಎಂಬ ಉನ್ನತ ಅಧಿಕಾರಿಯನ್ನು ನೇಮಕ ಮಾಡ್ತಾನೆ. ಸಹನಾಯಿ ಮಂಡಿ ಎಂಬ ಉನ್ನತ ಅಧಿಕಾರಿ. ತುಗ್ಲಕ್ ಸಂತತಿ ನೋಡ್ರಿ, ತುಗ್ಲಕ್ ಸಂತತಿ ಇಲ್ಲ, ಅಲ್ಲಾವುದ್ದೀನ್ ಖಿಲ್ಜಿ ಇದನ್ನು ಮಾಡ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ? ಸಹನಾಯಿ ಮಂಡಿ ಉನ್ನತ ಅಧಿಕಾರಿ ನೇಮಕ ಮಾಡ್ತಾನೆ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್ ತುಗ್ಲಕ್ ಸಂತತಿ ಸ್ಟಾರ್ಟ್ ಆಗುತ್ತೆ. ಇದರ ಸ್ಥಾಪನೆ ಮಾಡಿದವನು ಗಿಯಾಸುದ್ದೀನ್ ತುಗ್ಲಕ್. ಯಾರು? ಗಿಯಾಸುದ್ದೀನ್ ತುಗ್ಲಕ್ ಸ್ಥಾಪನೆ ಮಾಡ್ತಾನೆ. ಕುದುರೆ ಮತ್ತು ಕಾಲಾಳುಗಳ ಮೂಲಕ ಅಂಚೆ ಪದ್ಧತಿಯನ್ನು ಸ್ಥಾಪನೆ ಮಾಡ್ತಾನೆ ಇವನು. ಆಮೇಲೆ ದೆಹಲಿ ಬಳಿ ತುಗ್ಲಕಾಬಾದ್ ಅಂತ ಒಂದು ಕೋಟೆಯನ್ನು ಇವನು ಕಟ್ಟಿಸ್ತಾನೆ. ಆಮೇಲೆ ಬರ್ತಾನೆ ಮೊಹಮ್ಮದ್ ಬಿನ್ ತುಗ್ಲಕ್. ಇವ ನೋಡಿ ದಿನಾರ ಬಂಗಾರದ್ದು ಮತ್ತು ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನ ಚಲಾವಣೆಗೆ ತರ್ತಾನೆ. ನೋಡಿ, ಭಾರತದಲ್ಲಿ ವಿಶಾಲ ಮುಸ್ಲಿಂ ಸಾಮ್ರಾಜ್ಯ ಸ್ಥಾಪಿಸಿದ ದೆಹಲಿ ಸುಲ್ತಾನಲ್ಲಿ ಮೊಹಮ್ಮದ್ ತುಗ್ಲಕ್ ಮೊದಲಿಗನಾಗ್ತಾನೆ. ನೆಕ್ಸ್ಟ್ ನೋಡಿರಿ, ಸೈಯದ್ ಸಂತತಿ ಬರ್ತೈತಿ 1414ರಿಂದ 1451. ಅದರ ಬಗ್ಗೆ ಏನು ಅಷ್ಟೊಂದು ಬಹಲುಲ್ ಲೋದಿ ಕೊಲ್ತಾನೆ. ಅಲಂ ಶಾ ಒಬ್ಬ ರಾಜ ಬರ್ತಾನೆ ಸೈಯದ್ ಸಂತತಿ ಒಳಗೆ. ಆಮೇಲೆ ಮೊಹಮ್ಮದ್ ಶಾ ಒಬ್ಬ ಬರ್ತಾನೆ. ಸೊ ಇವರಿಬ್ಬರೇ ಫೇಮಸ್ಸು. ಲೋಧಿ ಸಂತತಿ ಸ್ಥಾಪನೆ ಆಗುತ್ತೆ ಯಾವಾಗಪ್ಪ? ಅಲಂ ಶಾನನ್ನು ಕೊಂದು, ಸೈಯದ್ ಸಂತತಿಯ ಅಲಂ ಶಾನನ್ನು ಕೊಂದು ಬಹಲುಲ್ ಲೋಧಿ ಸ್ಥಾಪನೆ ಮಾಡ್ತಾನೆ. ಯಾವುದಪ್ಪ ಅಂದ್ರೆ ಲೋಧಿ ಸಂತತಿ 1451ರಿಂದ 1526.
ಇದು ದೆಹಲಿಯನ್ನಾಳಿದ ಕೊನೆಯ ಸುಲ್ತಾನ ಸಂತತಿ. ಓಕೆ, ಯಾರ್ಯಾರು? ಬಹಲೂಲ್ ಲೋಧಿ, ಸಿಕಂದರ್ ಲೋಧಿ, ಇಬ್ರಾಹಿಂ ಲೋಧಿ, 3 ಜನ ಇಂಪಾರ್ಟೆಂಟು. ಈತನ ಉತ್ತರಾಧಿಕಾರಿಯಾದ ಇಬ್ರಾಹಿಂ ಲೋಧಿ ಯಾರು? ಸಿಕಂದರ್ ಲೋಧಿ ಏನು ಬರ್ತಾನೆ ಮೊದಲ. ಇವನ ಉತ್ತರಾಧಿಕಾರಿಯಾದ ಇಬ್ರಾಹಿಂ ಲೋಧಿಯು ಅಧ್ಯಕ್ಷನಾಗಿರ್ತಾನೆ. ಭಾರತದ ಮೇಲೆ ದಾಳಿ ಮಾಡುವಂತೆ ರಾಜ್ಯಪಾಲರಾದ ಅಲಂ ಖಾನ್ ಮತ್ತು ದೌಲತ್ ಖಾನ್ ಅಫ್ಘಾನರಿಗೆ ಆಮಂತ್ರಣ ನೀಡ್ತಾನೆ. ಅದರಂತೆ ಬಾಬರ್ ಭಾರತದ ಮೇಲೆ ದಾಳಿ ಮಾಡ್ತಾನೆ. 1526ರಲ್ಲಿ ಪಾಣಿಪತ್ ಕದನ. ಯಾವಾಗ? 1526ರಲ್ಲಿ ಪಾಣಿಪತ್ ಕದನ ನಡೀತೈತಿ. ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲ್ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸುಲ್ತಾನರ ಕಾಲದ ನೋಡಿ ಖರಾಜ್ ಅಂದ್ರೆ ಭೂ ತೆರಿಗೆ, ಜಕಾತ, ಉಶ್ರು, ಕಂಸ್ ಯುದ್ಧದಲ್ಲಿ ಲೂಟಿ ಮಾಡಿದ ಸಂಪತ್ತಿನ ತೆರಿಗೆ, ಕಂಸ್ ಅಂತೇಳಿ ಟೋಟಲ್ 4 ರೀತಿಯಾದ ತೆರಿಗೆಗಳು ಇರ್ತಾವೆ. ಯಾವ್ಯಾವ? ಖರಾಜ, ಜಕಾತ, ಉಶ್ರು, ಕಂಸ್. ನೆಕ್ಸ್ಟ್ ನೋಡ್ರಿ, ಸಾಹಿತಿಗಳು. ಅಲ್ಬೇರೂನಿ ಅಂತೇಳಿ ಈ ಒಂದು ಸಂತತಿಯೊಳಗೆ ಒಬ್ಬ ಸಾಹಿತಿ ಇರ್ತಾನೆ. ಆಮೇಲೆ ಅಲ್ಬೇರೂನಿ ಯಾವ್ದು ಬರ್ತಾನಂದ್ರೆ ತಾರಿಖ್ ಉಲ್ ಹಿಂದ್ ಅಂತ ಒಂದು ಕೃತಿಯನ್ನು ಬರಿತಾನೆ. ಆಮೇಲೆ ಉತ್ಬಿ ಅಂತೇಳಿ ಒಬ್ಬ ವಿದ್ವಾಂಸ ಅರೇಬಿಕ್ ಭಾಷೆಯಲ್ಲಿ ತಾರಿಖಿ ಯಾಮೀನಿ ಅಂತ ಬರಿತಾನೆ. ಆಮೇಲೆ ಹಸನ್ ನಿಜಾಮಿ ಏನು ಬರಿತಾನೆ? ತಾಜುಲ್ ಮಾಸಿಕ್ ಎಂಬ ಗ್ರಂಥ ಬರಿತಾನೆ. ಆಮೇಲೆ ಮಿನಾಜುಸ್ ರಾಜ ಇವ ಏನು ಬರಿತಾನಪ್ಪ ಅಂದ್ರೆ ತಬಕತ್ ಇ ನಾಸಿರಿ, ಯಾವುದು? ತಬಕತ್ ಇ ನಾಸಿರಿ ಅಂತ ಬರಿತಾನೆ. ಆಮೇಲೆ ಅಮೀರ್ ಖುಸ್ರೋ 6 ಪ್ರಮುಖ ಗ್ರಂಥಗಳನ್ನ ಬರಿತಾನೆ. ಓಕೆ, ಅಮೀರ್ ಖುಸ್ರೋನನ್ನು ಕರೀತಾರೆ ಭಾರತದ ಗಿಳಿ ಅಂತ ಕರೀತಾರೆ. ಅಮೀರ್ ಖುಸ್ರೋನನ್ನು ಭಾರತದ ಗಿಳಿ ಅಂತ ಕರೀತಾರೆ. ಆಮೇಲೆ ಜಿಯಾವುದ್ದೀನ್ ಬರ್ನಿ ಏನು ಬರಿತಾನೆ ಅಂದ್ರೆ ತಾರಿಖ್ ಇ ಫಿರೋಜ್ ಶಾಹಿ ಅಂತ ಬರಿತಾನೆ. ಆಮೇಲೆ ಫಿರೋಜ್ ತುಘಲಕನು ಏನು ಬರಿತಾನೆ ಅಂದ್ರೆ ಫುತುಹುತ್ ಇ ಫಿರೋಜ್ ಶಾಹಿ ಕೃತಿಗಳನ್ನು ಬರಿತಾನೆ. ಆಮೇಲೆ ಕಲೆ ಮತ್ತು ವಾಸ್ತುಶಿಲ್ಪ ನೋಡ್ರಿ, ಇವುದು ಯಾವುದಪ್ಪ ಅಂದ್ರೆ ವಾಸ್ತುಶಿಲ್ಪ ಇಂಡೋ ಇಸ್ಲಾಮಿಕ್ ಎಂಬ ವಾಸ್ತುಶಿಲ್ಪದ ಶೈಲಿಯನ್ನು ಹೊಂದಿರ್ತಾರೆ. ಇಲ್ಲಿ ನೋಡ್ರಿ, ಅಲೈ ದರ್ವಾಜ ಮತ್ತು ಕುವತಿಲ್ ಇಸ್ಲಾಂ ಮಸೀದಿ ಅದೇ ಒಂದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇರುವಂಥದ್ದು. ಓಕೆ, ಸ್ವಲ್ಪ ಹೈಲೈಟ್ಸ್ ನೋಡೋಣ. ನೋಡಿ, ಖಿಲ್ಜಿ ವಂಶದ ಸ್ಥಾಪನೆಯನ್ನು ಯಾರು ಮಾಡಿದ್ರಪ್ಪ ಅಂದರೆ ಯಾರು? ಜಲಾಲುದ್ದೀನ್ ಖಿಲ್ಜಿ. ಜಲಾಲುದ್ದೀನ್ ಖಿಲ್ಜಿ ವಂಶದ ಸ್ಥಾಪಕ. ಓಕೆ, ಆಮೇಲೆ ನೆಕ್ಸ್ಟ್ ನೋಡ್ರಿ, ಗಿಯಾಸುದ್ದೀನ್ ತುಘಲಕ್ ಏನು? ತುಘಲಕ್ ಸಂತತಿಯ ಸ್ಥಾಪಕ. ಯಾರು? ತುಘಲಕ್ ಸಂತತಿ ಸ್ಥಾಪಕ ಯಾರಪ್ಪ ಅಂತಂದ್ರೆ ಗಿಯಾಸುದ್ದೀನ್ ತುಘಲಕ್. ಇವನಿಗೆ ಏನಂತ ಕರಿತಾ? ಗಿಯಾಸುದ್ದೀನ್ ತುಘಲಕ್ ಆದ ನಂತರ ಯಾರು ಬರ್ತಾರೆ? ಮೊಹಮ್ಮದ್ ಬಿನ್ ತುಘಲಕ್. ಯಾರು? ಮೊಹಮ್ಮದ್ ಬಿನ್ ತುಘಲಕ್. ಸೊ ಈ ಮೊಹಮ್ಮದ್ ಬಿನ್ ತುಘಲಕ್ ಏನಂತಲ್ಲ, ಇವನಿಗೆ ಏನಂತ ಕರೀತಾರೆ ಅಂದ್ರೆ ಬುದ್ಧಿವಂತ ಮೂರ್ಖ ಅಂತ ಕರೀತಾರೆ. ಬುದ್ಧಿವಂತ ಮೂರ್ಖ ಅಂತ ಕರೀತಾರೆ. ಆಮೇಲೆ ಇನ್ನೊಂದು ಏನಪ್ಪ ಕರೀತಾರೆ ಅಂದರೆ ರಕ್ತಪಾತಕಿ ಅಂತಲೂ ಕರೀತಾರೆ ಇವನಿಗೆ. ಓಕೆ, ಇವ ಏನು ಮಾಡ್ತಾನೆ ಅಂದರೆ ದೇವಗಿರಿಗೆ ದೌಲತಾಬಾದ್ ಅಂತ ಹೆಸರು ಚೇಂಜ್ ಮಾಡ್ತಾನೆ. ದೌಲತಾಬಾದ್ ಅಂತ ಹೆಸರು ಚೇಂಜ್ ಮಾಡ್ತಾನೆ. ಮತ್ತು ಇವನಿಗೆ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ಹಣದ ರಾಜ ಅಂತಲೂ ಕರೀತಾರೆ ಇವನಿಗೆ. ಯಾರಿಗೆ? ಮೊಹಮ್ಮದ್ ಬಿನ್ ತುಘಲಕಿ, ಹಣದ ರಾಜ. ಈ ನೋಡಿ, ಸೈಯದ್ ಸಂತತಿಯ ಸ್ಥಾಪಕ ಯಾರಪ್ಪ ಅಂದರೆ ಖೀಜರ್ ಖಾನ್. ಯಾರು? ಸೈಯದ್ ಸಂತತಿಯ ಸ್ಥಾಪಕ ಖೀಜರ್ ಖಾನ್. ಓಕೆ, ಆಮೇಲೆ ಲೋಧಿ ಏನದಲ್ಲ ಆ ಒಂದು ಸಂತತಿಯ ಸ್ಥಾಪಕ ಯಾರಪ್ಪ ಅಂದರೆ ಬಹಲೂಲ್ ಲೋಧಿ. ಸಾರಿ, ಪದ್ಮಾವತ್ ಒಂದೊಂದು ಮೂವಿ ಬರ್ತದೆ. ಪದ್ಮಾವತದೊಳಗೆ ಐತೆ ನೋಡ್ರಿ, ಬಾಜಿರಾವ್ ಮಸ್ತಾನಿ ಎಲ್ಲ ಪದ್ಮಾವತ್ ಅಂತೇಳಿ ಮೂವಿ ಐತಿ. ಆ ಮೂವಿಯರೊಳಗೆ ಅಲಾವುದ್ದೀನ್ ಖಿಲ್ಜಿ ಮತ್ತು ಜೋಹರ್ ಪದ್ಧತಿ ಬಗ್ಗೆ ಮಾಹಿತಿ ಇದೆ, ಅದನ್ನು ನೋಡ್ಕೋಬೋರಿ. ಆಮೇಲೆ ಪದ್ಮಾವತ್ ಅಂತೇಳಿ ಇದೇನು ಬರ್ದಾರಲ್ಲ ಈ ಒಂದು ಬುಕ್ ಮೇಲೆ ಅದದು ಕತೆ, ಅದು ಪಿಕ್ಚರು. ಅದನ್ನು ಯಾರು ಕತೆ ಬರ್ದವ್ರಪ್ಪ ಅಂದ್ರೆ ಬುಕ್ ಬರ್ದವರು ಮೊಹಮ್ಮದ್ ಜೈಸಿ. ಯಾರು? ಮೊಹಮ್ಮದ್ ಜೈಸಿ. ಪದ್ಮಾವತದು. ಓಕೆ, ಬಾಜಿರಾವ್ ಮಸ್ತಾನಿ ಅದು ಬೇರೆ. ಓಕೆ, ಪದ್ಮಾವತ್ ಮೂವಿ ನೋಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ.